ಇನ್ನು ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ನಿಲ್ಲಿಸಲ್ಲ, ಕಾಂಗ್ರೆಸ್ನ ಗ್ಯಾರಂಟಿಗೂ ಮತಕ್ಕೂ ಸಂಬಂಧ ಇಲ್ಲ, ಗ್ಯಾರಂಟಿಗಳನ್ನ ಮತ ಪಡೆಯೋಕೆಲ್ಲ ನಾವು ನೀಡಿಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರಾರಂಭ ಮಾಡಿದ್ದು ಜನರಿಂದ ಮತ ತಗೋಬೇಕು ಅಂತಲ್ಲ. ಜನಕ್ಕೆ ಏನಾಗಿತ್ತು ಅಂದರೆ, ಮೋದಿಯವರ ಆಡಳಿತದಲ್ಲಿ ಬೆಲೆ ಏರಿಕೆ ನಿಯಂತ್ರಣದಲ್ಲಿರಲಿಲ್ಲ. ಪೆಟ್ರೋಲು, ಡೀಸಲ್ಲು, ಗ್ಯಾಸು ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳು, ಅದು ಪೆನ್ಸಿಲಿಂದ ಹಿಡಿದು ರಬ್ಬರಿಂದ ಹಿಡಿದು ದಿನನಿತ್ಯದ ಅಗತ್ಯ ವಸ್ತುಗಳಿಲ್ಲ, ತರಕಾರಿಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಬೇಳೆಯಿಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗಿತ್ತು. ಜನರ ಆದಾಯ ಜಾಸ್ತಿ ಆಗಿರಲಿಲ್ಲ, ಖರ್ಚು ಜಾಸ್ತಿ ಆಗಿತ್ತು. ಮಧ್ಯಮ ವರ್ಗದಲ್ಲಿ ಲೋಯರ್ ಇದಿರ್ತಾರಲ್ಲ, ಹಿಡಿದಿದೆ, ಖಂಡಿತವಾಗಿ ಹಿಡಿದಿದೆ. ಕಳೆದ ಸಾರಿ BJP ಲೀಡ್ ನೋಡಿದ್ರೆ 2-3 ಲಕ್ಷ ಇತ್ತು. ಈ ಸಾರಿ 1 ಲಕ್ಷ ಒಳಗಡೆ ಸುಮಾರು 7 ಸೀಟ್ ಗೆದ್ದಿದ್ದಾರೆ ಅವರು. ಸೊ ಗ್ಯಾರಂಟಿ ವರ್ಕ್ ಮಾಡಿದೆ. ಸೊ ಜನರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅಥವಾ ಒಪ್ಕೊಂಡಿಲ್ಲ ಅನ್ಸುತ್ತೆ. ಹಾಗಾಗಿ ನಮ್ಗೆ ಯಾಕೋ ಗ್ಯಾರಂಟಿ ಬಗ್ಗೆ ತುಂಬಾ ಹೋಗ್ತೀವಿ. ನಮಗೆ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ನಾನು ಇದನ್ನು ಹೇಳಿದ್ದೆ, ನಿಮಗೆ ನಮ್ಮ ಮಧ್ಯೆ ಹೇಳಿದ್ದೆ, ಹಳೆ ಮೈಸೂರಿಗಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಶಃ 5